ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಸೊ ಇದು ಬಂದ್ಬಿಟ್ಟು ನಮ್ದು ಕಾಲೇಜ್ ಟ್ರಿಪ್ ಆಗಿರುತ್ತೆ. ನೀವು ನೋಡ್ಕೊ ಬನ್ನಿ. ತುಸು ಜಂಭಾನಿನಗೆ ಇದ್ದರು ನನಗಿಷ್ಟ ನೀನು ಆದರು ನಿನ ಹಾಗೆ ಯಾರು ನನ್ನನು ಸೆಳೆದಿಲ್ಲ. ತಸ್ಮೆ ಒಬ್ಳೆ ಅಮ್ಮ ಆಯ್ ಮಾಡು ತಸ್ಮೆ ಅನ್ಕೊಂಬೋದು ಏನಪ್ಪ ಚಿನ್ನು ಮರಿ ಅಂತ ಕರೀತಿದ್ದಾಳೆ ಅಂತ. ಅವಳ ಹೆಸರು ಬಂದ್ಬಿಟ್ಟು ಪೂರ್ಣಿಮಾ. ಸೊ ನಾನು ಕ್ಯೂಟ್ ಆಗಿ ಸ್ವೀಟ್ ಆಗಿ ಚಿನ್ನು ಮರಿ ಅಂತ ಕರಿತೀನಿ. ಯಾಕೆ ನಾನು ಚಿನ್ನು ಮರಿ ಅಂತ ಕರೆಯೋದಂದ್ರೆ ಅವಳು ತುಂಬಾನೇ ಸೈಲೆಂಟ್, ತುಂಬಾನೇ ಮಿಂಗಲ್ ಆಗೋದು ಕಡಿಮೆ, ಒಂಥರ ಸ್ಮಾಲ್ ಇದ್ರ ತರ ತುಂಬಾ ಚೆನ್ನಾಗಿರ್ತಾಳೆ ಎಲ್ರ ಜೊತೆನೂ. ಅದಕ್ಕೋಸ್ಕರ ಚಿನ್ನು ಮರಿ ಅಂತ ಕರಿತೀನಿ. ನನಗೆ ತುಂಬಾ ಇಷ್ಟ ಆಗಿರೋದು ಚಿನ್ನು ಮರಿ ಅಂತಾನೆ ಹೇಳ್ಬೋದು. ನನಗೆ ಕನೆಕ್ಟ್ ಜಾಸ್ತಿ ಆಗಿರೋದು ಚಿನ್ನು ಮರಿ. ಸೊ ಅದಕ್ಕೆ ನಾನು ಒಳ್ಳೆ ಚಿನ್ನು ಮರಿ ಅಂತ ಕರಿತೀನಿ. ನೀವು ನೋಡ್ತಾ ಇರ್ಬೋದು ಫುಲ್ ಎಂಜಾಯ್ ಮಾಡ್ಕೊಂಡು 10th ಗರ್ಲ್ಸ್ ಅವರೆಲ್ಲ ಸೆಕೆಂಡ್ ಪಿ ಗರ್ಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಿದ್ರು ಅವರು. ಆಕ್ಚುಲಿ ತುಂಬಾ ಚೆನ್ನಾಗಿತ್ತು ಟ್ರಿಪ್ ಅಂತಾನೆ ಹೇಳ್ತೀನಿ. ನನ್ಗೆ ಹುಷಾರಿರ್ಲಿಲ್ಲ, ಆದ್ರೂ ಕೂಡ ಹೋಗ್ಬೇಕಾಗಿ ಇದ್ದು ಬಂತು. ನಂಗೆ ತುಂಬಾ ಕಾಫ್ ಅದೆಲ್ಲ ಇದೆ. ಸೊ ಅಲ್ಲಿ ಸ್ವಲ್ಪ ಹೊತ್ತಾದ್ಮೇಲೆ ನಾವು ಬ್ರೇಕ್ಫಾಸ್ಟ್ ಚೆನ್ನಾಗಿ ನಿಲ್ಸಿತ್ತು. ಬ್ರೇಕ್ಫಾಸ್ಟ್ ಚೆನ್ನಾಗಿ ಮಾಡ್ಕೊಂಡ್ರಿ. ಇಡ್ಲಿ ಮತ್ತು ವಡೆ, ಚಟ್ನಿ, ಸಾಂಬಾರ್ ಮಾಡಿಕೊಟ್ಟಿದ್ರು. ಸೊ ಅದಾದ್ಮೇಲೆ ನೀವು ನೋಡ್ಬೋದು ಶಂಸಿಯಾ ನನ್ನ ಪಾರ್ಟ್ನರ್ ಆಗಿದ್ದು. ಅದು ವಾಯ್ಸ್ ಚೆನ್ನಾಗಿ ಬರ್ತಿಲ್ಲ ಅಲ್ಲಿ, ಅದಕ್ಕೋಸ್ಕರ ನಾನು ಮೈಕಲ್ಲಿ ಇದು ಮಾಡ್ತಾ ಇದ್ದೀನಿ. ಸೊ ಫೈನಲಿ ವಿ ರೀಚ್ಡ್ ವಂಡರ್ಲಾ ಅಂಡ್ ವಿ ಗಾಟ್ ಎ ಟಿಕೆಟ್. ನೋಡ್ಬೋದು ಟಿಕೆಟ್ಸ್ ಎಲ್ಲ ಸಿಕ್ತು. ನಾವು ವಂಡರ್ಲಾ ರೀಚ್ ಆದ್ರಿ. ಮತ್ತೆ ನಾವು ಡ್ರೆಸ್ ಚೇಂಜ್ ಮಾಡ್ಕೊಳಕ್ಕೆ ಬಂದ್ರಿ. ಇದು ನೋಡ್ಬೋದು ನೀವು ಇಲ್ಲಿ ನಮ್ 4 ಗರ್ಲ್ಸ್ ಮತ್ತೆ ಅವೆರಡು ಬಂದ್ಬಿಟ್ಟು 10th ಗರ್ಲ್ಸ್ ಅವರಿಬ್ರು ಕೂಡ. ಮತ್ತೆ ನಾವು ಫಸ್ಟ್ ಗೇಮ್ ಆಡಿದ್ದು ಈ ಗೇಮು. ನನ್ನ ಗೇಮ್ಸ್ ಹೆಸರೆಲ್ಲ ಮರ್ತೋಗ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿಜಾನೇ ಹೇಳ್ತೀನಿ, ನನ್ನ ಗೇಮ್ಸ್ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಯಾವ್ಯಾವ ಗೇಮ್ಸ್ ಆಡಿದ್ರಿ ಅಂತ. ಸೊ ಈ ಗೇಮು ತುಂಬ ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು. ನಾನು ಇದು ಸೆಕೆಂಡ್ ಟೈಮ್ ಆಡ್ತಿರೋದು, ವಂಡರ್ಲ್ಯಾನಲ್ಲೇ ಸೆಕೆಂಡ್ ಟೈಮ್ ಆಡ್ತಿರೋದು ನಾನು. ಫಸ್ಟ್ ನಾನು 6th ಅಲ್ಲೋ 5th ಅಲ್ಲೋ ಹೋಗಿದ್ರಿ ವಂಡರ್ಲಾಗೆ. ನಂತೆ 10th ಆ ಥರ ನಮ್ಮ ಕ್ಲಾಸ್ ಫ್ರೆಂಡ್ಸ್ ಯಾರಾದರೂ ಇದ್ರೆ ನೀವು ವ್ಲಾಗ್ ನೋಡ್ತಿದ್ರೆ ನಿಮಗೂ ಕೂಡ ನೆನಪಾಗಿದ್ರೆ ಯಾವ ಕ್ಲಾಸಲ್ಲಿ ನಾವು ವಂಡರ್ಲಾಗ್ ಹೋಗಿದ್ರಿ ಅಂತ ಕಮೆಂಟ್ ಮಾಡಿ. ನಿಜ ನಂಗೆ ನೆನಪಿಲ್ಲ, ಬಟ್ ವಂಡರ್ಲಾಗ್ ಹೋಗಿದ್ರಿ ಕ್ಲಾಸ್ ಐ ಥಿಂಕ್ಸ್ 6th ಇಲ್ಲ 5th ಅಲ್ಲೇ ಹೋಗಿದ್ದಿದ್ದು ನಾವು ಅನ್ಕೊಂತೀನಿ ಮೋಸ್ಟ್ಲಿ. ಅವೆರಡರಲ್ಲಿ ಒಂದು ಕ್ಲಾಸಲ್ಲಿ ಹೋಗಿದ್ರಿ ನಾವು ವಂಡರ್ಲಾಗೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ತುಂಬಾನೇ ಎಂಜಾಯ್ಮೆಂಟ್ ಆಗಿತ್ತು ಅಂತಾನೆ ಹೇಳ್ಬೋದು. ತುಂಬಾ ಖುಷಿ ಆಯ್ತು ಹೀಗೆ ಮಾಡಿ ನನ್ಗೆ. ಅಲ್ಲೋಡು ವಂಡರ್ಲಾನಲ್ಲಿ, ಎಲ್ಲಾ ತರ ವಂಡರ್ಲಾನಲ್ಲಿ ಏನ್ ಗೊತ್ತಾ ಫ್ರೆಂಡ್ಸ್, ಎಲ್ಲಾ ಕಡೆ ಸಾಂಗ್ಸ್ ಪ್ಲೇ ಮಾಡಿರ್ತಾರೆ. ನಾನ್ ನಿಮ್ಗೆ ರಾ ಕ್ಲಿಪ್ಪಿಂಗ್ಸ್ ಹಾಕಕ್ ಆಗಲ್ಲ, ಯಾಕಂದ್ರೆ ನನ್ಗೆ ಕಾಪಿ ರೈಟ್ಸ್ ಬರೋದಕ್ಕೆ ಕಾರಣ ಹಾಕಕ್ ಆಗಲ್ಲ. ಅದೇನಾಗತ್ತ ಗೊತ್ತಾ, 1-2 ಸಾಂಗ್ಸ್ ಆತರ ಇದ್ರೆ ಓಕೆ, ಬಟ್ ಇಡೀ ವ್ಲಾಗ್ ಎಲ್ಲ ಸಾಂಗ್ಸ್ ಇದೆ, ಅದು ತುಂಬಾನೇ ಕಾಪಿ ರೈಟ್ಸ್ ಬರುತ್ತೆ. ಅದಕ್ಕೋಸ್ಕರ ನಾನು ಹಾಕೋದಕ್ಕೆ ಆಗಲ್ಲ. ಸೊ ಇದು ನಾನು ಸೆಕೆಂಡ್ಗೆ ಮಾಡಿದ್ದು, ಅಲ್ಲಿ ಮುಗಿಸ್ಕೊಂಡ್ ಬಂದಿಲ್ಲಿ. ನಮ್ಗೆ ತುಂಬಾ ಕನ್ಫ್ಯೂಸ್ ಆಯ್ತು, ಯಾವ ಕಡೆ ಎಲ್ಲಿಗೆ ಹೋಗ್ಬೇಕು ಅನ್ನೋ ತುಂಬಾನೇ ಕನ್ಫ್ಯೂಸ್ ಆಯ್ತು. ನಮ್ ಜೊತೆ ನಮ್ಮ ಎಕನಾಮಿಕ್ ಮ್ಯಾಮ್ ಅನ್ನ ಇದ್ರು, ನಿರ್ಮಲಾ ಮ್ಯಾಮ್ ಅಂತ ಅವ್ರ ಹೆಸರು. ಅವ್ರು ನಮಗೆ ಎಕನಾಮಿಕ್ ಟೀಚರ್, ಎಕನಾಮಿಕ್ಸ್ ತಗೊಂತಾರೆ. ಎಕನಾಮಿಕ್ ಟೀಚರ್ ಅವರು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಅವರು ಕೂಡ ನಿರ್ಮಲಾ ಮ್ಯಾಮು. ನಿಮ್ಗೆ ಇಲ್ಲೆಲ್ಲೋ ವ್ಲಾಗಲ್ಲಿ ಬರ್ತಾರೆ, ಸ್ವಲ್ಪ ಬರ್ತಾರೆ, ತೋರಿಸ್ತೀನಿ ನಿಮ್ಗೂ ಕೂಡ ಅವ್ರನ್ನ. ನೀವು ನೋಡ್ಬೋದು. ಆಮೇಲೆ ಥರ್ಡ್ ಗೇಮ್ ನಾವು ಇಲ್ಲೇ ಮೇಲೆ ಹಾಡಕ್ಕೆ ಬಂದ್ರಿ. ನೀವು ನೋಡ್ಬೋದು ಇದ್ರಲ್ಲಿ ಲಾಸ್ಟ್ ಅಲ್ಲಿ ಇದಾರೆ ಮ್ಯಾಮು, ಅವರೇ ಎಕನಾಮಿಕ್ ಟೀಚರ್ ಆ ಕಡೆ ಇರೋದು. ಈ ಗೇಮಿಗೆ ವೇಟ್ ಮಾಡ್ತಾ ಇದ್ದೀರಿ ಫ್ರೆಂಡ್ಸ್ ನಾವು. ಈ ತರ ಗೇಮ್ಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ರೆ ತುಂಬಾನೇ ಇಷ್ಟ. ನನಗೆ ಈ ಗೇಮ್ ತುಂಬಾನೇ ಇಷ್ಟ ಆಯಿತು. ಪರ್ಸ್ನಲಿ ಒನ್ ಆಫ್ ಮೈ ಫೇವ್ರೇಟ್ ಗೇಮ್ ಇದು ಅಂತಾನೆ ಹೇಳ್ಬೋದು. ಇನ್ನೊಂದು ಗೇಮ್ ಆಡಿದ್ರಿ ನಾವು ರೋಲರ್ ಕೋಸ್ಟರ್, ಅದು ತುಂಬಾನೇ ಚೆನ್ನಾಗಿತ್ತು. ನಂಗೆ ಅದು ತುಂಬಾ ಇಷ್ಟ ಆಯಿತು. ನನಗೆ ಆ ಥರ ಗೇಮ್ಸ್ ಅಂದರೆ ತುಂಬಾನೇ ಇಷ್ಟ. ನನಗೆ ಈ ಹಾರಿಬಲ್ ಆಗಿರುತ್ತೆ ನೋಡ್ರಿ, ಅದು ತುಂಬಾ ಇಷ್ಟ ಆಗುತ್ತೆ. ನಾನು ಇದು ಮಾಡಿರ್ಲಿಲ್ಲ, ಈ ತರ ಇರುತ್ತೆ ಅಂತ ಈ ಗೇಮ್ನ ಥಾಟ್ ಬಂದಿರ್ಲಿಲ್ಲ ನನಗೆ. ಯಾರು ಆಡ್ತಾ ಇರ್ಲಿಲ್ಲ ನಾವು ಹೋಗ್ಬೇಕಿದ್ರೆ, ನಾವೇ ಹೋಗಿ ಆಡಿದ್ವಿ ಗೇಮು. ಬಟ್ ತುಂಬಾನೇ ಹಾರಿಬಲ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ನಂಗೆ ತುಂಬಾ ಇಷ್ಟ ಆಯ್ತು ಗೇಮು. ನಮ್ಮ ಕ್ಲಾಸಲ್ಲಿ ಹೋಗಿದ್ದು ನಾನು, ಪೂರ್ಣಿಮಾ ಬರಲ್ಲ ಅಂತ ಅನ್ಕೊಂಡಿದ್ದು, ಬಟ್ ಪೂರ್ಣಿಮಾ ಬಂದ್ಲು ಫೈನಲಿ. ನಾನು ಕರೆದಿದ್ದಕ್ಕೆ ಪೂರ್ಣಿಮಾ ಎಲ್ಲದಕ್ಕೂ ಬಂದು ನಾನು ಕರೀತಾ ಇದ್ದಿದ್ದಕ್ಕೆ.
ತುಂಬಾ ಚೆನ್ನಾಗಿತ್ತು. ಇನ್ನ ಇಬ್ರು ಬರಕ್ಕೆ ಹೇಳ್ತಿದ್ರು ಫ್ರೆಂಡ್ಸ್. ಅವರು ದಿಗ್ಲು, ಅವ್ರಿಬ್ರಿಗೂ ದಿಗ್ಲು, ಅವ್ರು ಬರಕ್ ಆಗ್ತಾ ಇರ್ಲಿಲ್ಲ ಅವ್ರ ಕೈಯಲ್ಲಿ, ಅದಕ್ಕೋಸ್ಕರ ಅವ್ರು ಬರ್ತಾ ಇರ್ಲಿಲ್ವಾ. ನೀವು ನೋಡಿದ್ರಿ ಹಿಂದೆ ಒಂದ್ ಗೇಮ್ ಆಡ್ತಿತ್ತು ಅಲ್ವಾ, ಆ ಗೇಮು ನಂಗೆ ಇಷ್ಟ ಆಗಿತ್ತು. ಮೇಲೆ ಹೋಗಿ ಕೆಳಗಡೆ ಇಳಿಸೋದು. ಅದರಲ್ಲಿ ಚಿಕ್ಕದ್ರಲ್ಲಿ ಜಾಸ್ತಿ ಟೈಮ್ ಆಡಿಸ್ತಿದ್ರಂತೆ, ದೊಡ್ಡದ್ರಲ್ಲಿ ನಮ್ಗೆ 1-3 ಇದೇನೋ ಅಷ್ಟೇ ಆಡ್ಸಿದ್ದು. ಚಿಕ್ಕದ್ರಲ್ಲಿ ಜಾಸ್ತಿ ಟೈಮ್ ಆಡ್ತಿದ್ರು ನೋಡಿ. ಹಿಂದೆ ಕಾಣಿಸ್ತಿದೆ ಬಟ್ ಅಷ್ಟು ಕಾಣಿಸ್ತಿಲ್ಲ ಹಿಂದೆ ಅದು ಆ ಗೇಮು. ಬಟ್ ಅದು ಚೆನ್ನಾಗಿತ್ತು ಗೇಮು. ಇದು ಸೂಪರ್ ಆಗಿತ್ತು ಫ್ರೆಂಡ್ಸ್ ಗೇಮು. ನಂಗೆ ತುಂಬಾನೇ ಇಷ್ಟ ಆಯ್ತು ಗೇಮು. ಗೇಮನ್ನು ಆಡ್ಕೊಂಡು ನಾವು ಲಂಚ್ಗೆ ಹೋದ್ರಿ. ಲಂಚ್ ಬಂದ್ಬಿಟ್ಟು ಫ್ರೈಡ್ ರೈಸ್, ನೂಡಲ್ಸ್, ಐಸ್ ಕ್ರೀಮನ್ನು ಕೊಟ್ಟಿದ್ರು. ಅದಕ್ಕೆ ಕರ್ಡ್ ಮತ್ತು ದಾಲನ್ನು ಕೊಟ್ಟಿದ್ರು. ಮತ್ತು ಒಂದು 2 ಬೋಟಿ ಥರ ಬರುತ್ತೆ ನೋಡಿ, ಅದನ್ನು ಕೊಟ್ಟಿದ್ರು. ಚೆನ್ನಾಯಿತು ಲಂಚ್ ಮಾತ್ರ. ಅದಾದಮೇಲೆ ನಾವು ನೆಕ್ಸ್ಟು ಈ ಗೇಮಗೆ ಬಂದ್ವಿ. ಈ ಗೇಮ್ಸು ತುಂಬ ಚೆನ್ನಾಗಿತ್ತು. ಎಲ್ಲ ಗೇಮ್ಸು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ವಂಡರ್ಲಾನಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಗೇಮ್ಸು. ನೀವು ಕೂಡ ಹೋಗ್ರಿ, ಬಟ್ ತುಂಬ ಸೇಫ್ ಆಗಿರಿ ಅಂತ ಹೇಳ್ತೀನಿ ನಾನು. ಈ ಹಾರ್ಟ್ ಅಟ್ಯಾಕ್ ಪೇಷಂಟ್ಸು ಮತ್ತು ಈ ಮೈಗ್ರೇನು, ಡಿಪ್ರೆಷನ್ ಅವರೆಲ್ಲ ಕರ್ಕೊಂಡು ಹೋಗಬೇಡಿ. ಅವ್ರಿಗೆಲ್ಲ ಅಷ್ಟು ಕಂಫರ್ಟಬಲ್ ಇರಲ್ಲ. ಅಲ್ಲೇ ಹಾಕ್ಬಿಟ್ಟಿರ್ತಾರೆ ಬೋರ್ಡು. ಆ ಬೋರ್ಡ್ ಪ್ರಕಾರ ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ನಿಮಗೆ ವೇಲು ಆ ಥರ ಎಲ್ಲ ಕಟ್ಕೊಂಡು ಹೋಗಬೇಡಿ, ಅದೆಲ್ಲ ಅಲೋವ್ ಇರಲ್ಲ. ಗೇಮ್ಸ್ಗೆಲ್ಲ ವೇಲ್ ಅಂತೆ ದುಪ್ಪಟ್ಟ ಅದೆಲ್ಲ ಅಲೋವ್ ಇರಲ್ಲ. ಸೊ ಈ ಗೇಮು ಚೆನ್ನಾಗಿತ್ತು, ಬಟ್ ಇದು ಅಷ್ಟು ಥ್ರಿಲ್ ಕೊಟ್ಟಿಲ್ಲ ನನಗೆ. ಆ್ಯಕ್ಚುಲಿ ಇದು ಅಷ್ಟೇ ಥ್ರಿಲ್ ಇರಲಿಲ್ಲ. ಈ ಗೇಮು ಓಕೆ ಆಗಿತ್ತು, ಚೆನ್ನಾಗಿತ್ತು. ಅಂದರೆ ನಾರ್ಮಲಿ ಯಾರಿಗೆ ಅಷ್ಟು ಗೇಮ್ಸ್ ಆಡೋ ದೊಡ್ಡ ಗೇಮ್ಸ್ ಇಷ್ಟ ಆಗಲ್ಲ, ಇದು ಅವರಿಗೆ ಸೂಟ್ ಆಗುತ್ತೆ. ಚೆನ್ನಾಗಿತ್ತು ಗೇಮ್ ಇದು ಕೂಡ. ಈ ಗೇಮ್ ಆದಮೇಲೆ ನೆಕ್ಸ್ಟ್ ನಾವು ಇನ್ನೊಂದು ಗೇಮಿಗೆ ಹೋದ್ರಿ ಫ್ರೆಂಡ್ಸ್. ಆ ಗೇಮು ಫಸ್ಟೇ ನಾವು ಆಡಿದ್ರಿ, ಮತ್ತು ಇವರು ಸೆಕೆಂಡ್ ಪಿ ಅವ್ರು ಆಡಿರಲಿಲ್ಲ ಅನ್ನೋದಕ್ಕೋಸ್ಕರ ಮತ್ತೆ ಅವ್ರ ಜೊತೆ ಹೋಗಿದ್ರಿ. ಬಟ್ ಫಸ್ಟ್ ನಮಗೆ ಚೆನ್ನಾಗಿ ಆಡ್ಸಿದ್ರು, ತುಂಬ ಜನ ಇದ್ರಲ್ವ, ಅದಕ್ಕೆ ಚೆನ್ನಾಗಿ ಆಡ್ಸಿದ್ರು. ನಾವು ಕಡಿಮೆ ಜನ ಇದ್ದಿದ್ದಕ್ಕೇನೋ ಅಷ್ಟು ತುಂಬ ಸ್ಲೋಗಿ ಆಡ್ಸಿದ್ರು. ಅಷ್ಟು ಥ್ರಿಲ್ ಬಂದಿಲ್ಲ ನಮಗೆ. ಫಸ್ಟ್ ಚೆನ್ನಾಗಿತ್ತು. ಆಲ್ಮೋಸ್ಟ್ ಎಲ್ಲ ಡ್ರೈ ಗೇಮ್ಸು ಕವರ್ ಮಾಡಿದ್ರಿ. ಒಂದು 3 ಗೇಮ್ಸ್ ಏನೋ ಬಿಟ್ಟು ಎಲ್ಲ ಗೇಮ್ಸು ಕವರ್ ಮಾಡಿದ್ರಿ ನಾವು. ಇವಾಗ ನಾವು ವಾಟರ್ ಗೇಮ್ಸ್ಗೆ ಹೋಗ್ತಾ ಇದ್ದೀರಿ. ವಾಟರ್ ಗೇಮ್ಸಲ್ಲಿ ನಾನು ಒಂದೇ 3-4 ಆಡಿದೆ ಅನ್ಕೊತೀನಿ. ಇದೊಂದು ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಆಯ್ತು ಇದು. ಇದೆಲ್ಲ ವಿಡಿಯೋ ಮಾಡಿಕೊಟ್ಟಿದ್ದು ಕೂಡ ನನ್ನ ಫ್ರೆಂಡ್ಸ್. ಅವ್ರಿಗೆ ಎಷ್ಟಾಗಿದೆಯೋ ಅಷ್ಟು ಕೂಡ ಮಾಡಿಕೊಟ್ರು ನನಗೆ ವ್ಲಾಗ್ಗೆ. ಸೊ ತುಂಬಾ ಥ್ಯಾಂಕ್ಸ್ ಶಂಸಿಯಾ ಮತ್ತು ತಸ್ಮಿಯಾ, ತುಂಬ ಥ್ಯಾಂಕ್ಸ್ ನನ್ನ ವ್ಲಾಗ್ಗೆ ವಿಡಿಯೋ ಮಾಡಿಕೊಟ್ಟಿದ್ದಕ್ಕೆ. ನಿಮ್ಮಿಬ್ಬರಿಗೂ ಕೂಡ ನಾನು ಅವ್ರಿಗೆ ಡೈರೆಕ್ಟಾಗಿ ಹೇಳೇ ಇಲ್ಲ ಫ್ರೆಂಡ್ಸ್, ಟೈಮೇ ಸಿಕ್ಕಿಲ್ಲ ಹೇಳೋದಕ್ಕೆ. ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ, ತುಂಬಾ ಥ್ಯಾಂಕ್ಸ್.
ನೋಡ್ಬೋದು ಇಲ್ಲಿ ನಾನು ತಸ್ಮಿಯಾ ಡ್ಯಾನ್ಸ್ ಆಡ್ತಾ ಇದ್ದೀನಿ. ಮತ್ತೆ ಲೆಕ್ಕಮ್ಮಯ್ಯ ಮೊಯ್ ಓಯ್ 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 ಸಾಂಗ್ಗೆ ಸುಮ್ಮನೆ ನಮ್ಮಷ್ಟು ನಾವೇ ಆಡ್ಕೊಂಡು ನಾವೇ ಆಡ್ತಿದ್ದಿದ್ದು. ಇದು ಬಂದ್ಬಿಟ್ಟು ಅದೇ ಪೂಲ್ ತರ ಅಲ್ಲಿ ಗೇಮ್ಸ್ ಎಲ್ಲ ಆಯ್ತು. ಅದರಲ್ಲೂ ಒಂದ್ 2-3 ಆಡಿದ್ರಿ ಕೂಡ ನಾವು. ಅದು ವಿಡಿಯೋ ಕ್ಯಾಪ್ಚರ್ ಮಾಡಿಲ್ಲ ಅಷ್ಟೇ. ಶಂಸಿಯಾ ಅವಳು ವಾಟರ್ ಗೇಮ್ಸ್ಗೆ ಬಂದಿಲ್ಲ. ಸಮ್ ಪರ್ಸನಲ್ ರೀಸನ್ಸ್ ಇಂದ ಅವಳು ವಾಟರ್ ಗೇಮ್ಸ್ಗೆ ಬಂದಿರ್ಲಿಲ್ಲ. ಮತ್ತೆ ಅದೆಲ್ಲ ಆದ್ಮೇಲೆ ಮತ್ತೆ ನಾವು ಡ್ರೈ ಗೇಮ್ಸ್ಗೆ ಹೋದ್ರಿ. ಅಲ್ಲೂ ಕೂಡ ಆಡಿದ್ರಿ. ಇದು ಕೂಡ ಇತ್ತು, ತುಂಬಾ ಚೆನ್ನಾಗಿತ್ತು. ಇದು ಕೂಡ ಒನ್ ಆಫ್ ಮೈ ಫೇವ್ರೇಟ್. ಎಲ್ಲಾ ಗೇಮ್ಸು ಇಷ್ಟ ಆಯ್ತು ನನಗೆ. ಒಂದ್ ಎರಡು ಬಿಟ್ಟು ಎಲ್ಲಾ ಗೇಮ್ಸು ಇಷ್ಟ ಆಯ್ತು. ಎರಡಿಲ್ಲ ಒಂದೇ ಅನ್ಕೊಂತೀನಿ. ಎಲ್ಲಾ ಗೇಮ್ಸು ಇಷ್ಟ ಆಯ್ತು. ಇದು ಒಂಥರ ಚೆನ್ನಾಯ್ತು. ಫಸ್ಟ್ ಎಲ್ಲ ಸ್ಲೋ ಆಗಿ ತಿರುಗಿಸ್ತಿದ್ರು, ಮತ್ತೆ ಏನ್ ಮಾಡೋದು ಫುಲ್ ಫಾಸ್ಟ್ ಮಾಡ್ಬಿಟ್ರು ಅವರು. ನಾನು ಅನ್ಕೊಂಡೇ ಇರ್ಲಿಲ್ಲ ಇವರು ಈ ತರ ಫಾಸ್ಟ್ ಮಾಡ್ತಾರೆ ಅಂತ. ಚೆನ್ನಾಗಿತ್ತು. ಆಮೇಲೆ ಅದೊಂದೇ ಲಾಸ್ಟ್ ಗೇಮ್ ನಾವ್ ಆಡಿದ್ದು. ಅದಾದ್ಮೇಲೆ ನಮ್ಗೆ ವಂಡರ್ಲಾಗೆ ಮೀಟ್ ಲಾಸ್ಟ್ ಆಯ್ತು. ಸೊ 6 o'clock ಆಯ್ತು. ಮತ್ತೆ 6 o'clock ಆದ್ಮೇಲೆ ನಾವು ಚೆಕ್ಔಟ್ ಮಾಡಿದ್ರಿ ವಂಡರ್ಲಾ. ಮತ್ತೆ ನಮ್ ಬಸ್ಸಲ್ಲಿ ಕನ್ನಡ ಸಾಂಗ್ಸ್ ಹಾಕಿದ್ರು ಫ್ರೆಂಡ್ಸ್. ಅದು ನಮ್ ಕನ್ನಡ ಸ್ಟೂಡೆಂಟ್ಸ್ಗೋಸ್ಕರ. ಬರ್ಬೇಕಿದ್ದೆಲ್ಲ ಹಿಂದಿ ಸಾಂಗ್ಸ್ ಹಾಕಿದ್ರು, ಹಿಂದಿ ಸ್ಟೂಡೆಂಟ್ಸ್ಗೋಸ್ಕರ. ಬರ್ಬೇಕಿದ್ರೆ ಕನ್ನಡ ಸಾಂಗ್ಸ್ ಹಾಕಿದ್ರು. ಓಕೆ ಒಂದ್ 2-3 ಕನ್ನಡ ಸಾಂಗ್ಸ್ ಹಾಕಿದ್ರು. ನಾವು ನನ್ನ ಜೊತೆ ತಸ್ಮಿಯಾ ಒಂದ್ 2-3 ಸ್ಟೆಪ್ಸ್ ಆಡಿದ್ಲು. ಬಟ್ 10 ಸ್ಟೂಡೆಂಟ್ಸ್ ಬಿಡ್ತಾ ಇರ್ಲಿಲ್ಲ ಫ್ರೆಂಡ್ಸ್. ಅವ್ರಿಗೆ ಬನ್ನಿ ಅಕ್ಕ ಅಂತ ಕರಿತಾ ಇದ್ದಿದ್ ಕಾರಣ ನಾವು ಹೋಗ್ಬೇಕಾಗಿತ್ತು. ನಮ್ಗೆ ಡ್ಯಾನ್ಸ್ ಮಾಡೋ ಇದಿರ್ಲಿಲ್ಲ. ಬಟ್ 10 ಸ್ಟೂಡೆಂಟ್ಸ್ ಕರೆದ್ರಲ್ವಾ ಅಂದ್ಬಿಟ್ಟು ಅವ್ರ ಜೊತೆ ಹೋಗಿ ಮಾಡಿದ್ದು ನಾವು. 10 ಸ್ಟೂಡೆಂಟ್ಸ್ ಜೊತೆ ಅವ್ರು ಕರೆದಿದ್ದಕ್ಕೆ ಅವರು ಮಾಡ್ತಿದಾರೆ, ನಾವು ಮಾಡ್ತಿದ್ರಿ. ಬಟ್ ನಾನು 10 ಸ್ಟೂಡೆಂಟ್ಸ್ ಜೊತೆ ಮಾಡಿದ್ದೀನಿ. ಬಟ್ ವಿಡಿಯೋ ಒಂದ್ 2-3 ತಸ್ಮಿಯಾ ಹತ್ರ ಇರ್ಬೋದೇನೋ. ಬಟ್ ಅದಿನ್ನೂ ನನಗೆ ಬಂದಿಲ್ಲ ಫ್ರೆಂಡ್ಸ್. ನಾನು ಕೇಳ್ಬಿಟ್ಟು ಈಸ್ಕೊಂಡು ಇದ್ರಲ್ಲೇ ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಿ. ವಾಯ್ಸ್ ಓವರ್ ಕೊಟ್ಮೇಲೆ ನೆನ್ಪು ಬರ್ತಿದೆ ನನಗೆ, ಕೇಳ್ತೀನಿ. ಅದೇ ಬಂದ್ಬಿಟ್ಟು ಕನ್ನಡ ಟೀಚರ್ ನಮ್ಗೆ ಅಲ್ಲಿ ಕೂತಿದ್ರು ನೋಡ್ರಿ, ಅವರು ಕನ್ನಡ ಟೀಚರು ನಮಗ್ ತಗೊಳೋದು. ನೋಡ್ಬೋದು ನಾನು ತಸ್ಮಿಯಾ ಪಾಡಿಗೆ ತಸ್ಮಿಯಾ ಸೀಟ್ ಮೇಲೆನೆ ಆಡ್ಕೊಂತಿದ್ವಿ ಫ್ರೆಂಡ್ಸ್. ನಾವು ಸ್ವಲ್ಪ ಹೊತ್ತು ಅಷ್ಟೇ ತಸ್ಮಿಯಾ ನಾನು ಆಡಿದ್ದು. ಆಮೇಲೆ ಬಂದ್ಬಿಟ್ರಿ. ನೋಡ್ಬೋದು ಮಕ್ಕಳೆಲ್ಲ ಹಾಡ್ತಿದ್ದಾರೆ. ಇದು ಸ್ವಲ್ಪ ಹಾಕ್ತೀನಿ ಯಾಕಂದ್ರೆ ನನ್ನ ಫೇವ್ರೆಟ್ ಸಾಂಗ್ ಅಲ್ಲ, ಅದಕ್ಕೆ. ಏನು ಗೊತ್ತಾ ಫ್ರೆಂಡ್ಸ್, ನಾನು ಮತ್ತು 10th ಮಕ್ಕಳು ಆಡಿರೋ ಡ್ಯಾನ್ಸ್ ವಿಡಿಯೋ ಆ ಫೋನಲ್ಲಿ ತಸ್ಮಿಯಾ ಕ್ಯಾಪ್ಚರ್ ಮಾಡಿಲ್ಲ. ನನ್ನ ಫೋನಲ್ಲಿ ಕ್ಯಾಪ್ಚರ್ ಆಗಿದ್ದು. ಅದು ನನ್ನ ಫೋನಲ್ಲಿ ಚಾರ್ಜಿಂಗ್ ಇಲ್ಲದೆ ಇದ್ದಿದ್ದ ಕಾರಣದಿಂದ ಅದು ಕ್ಯಾಪ್ಚರ್ ಆಗಿಲ್ಲ. ಬಟ್ ಅವ್ರಿಗೆ ಗೊತ್ತಾಗಿಲ್ಲ ಅಷ್ಟೇ. ಆ ವಿಡಿಯೋ ಯಾರಾದರೂ ಅವರಲ್ಲಿ ಕ್ಯಾಪ್ಚರ್ ಮಾಡಿದರೆ ನಾನು ಈಸ್ಕೊಂಡು ನಿಮಗೆ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕ್ತೀನಿ, ನೀವು ನೋಡ್ಬೋದು. ಫ್ರೆಂಡ್ಸ್, ಇದಾಗಿತ್ತು ನಮ್ದು ವಂಡರ್ಲಾ ವ್ಲಾಗ್ ಕೂಡ. ನಿಮ್ಗೂ ಕೂಡ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ತುಂಬಾ ಜನ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸೊ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ.